ಹಾಯ್ ಫ್ರೆಂಡ್ಸ್, ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ಜಿಕಾಯಿ, ಕೊಬ್ಬರಿಯಿಂದ ಮಾಡಿದಂಥ ಕರ್ಜಿಕಾಯಿನ ಹೇಗೆ ಮಾಡೋದು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ನಾನು ಇವಾಗ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ತುಪ್ಪನ ಹಾಕೊಂಡು ನೀರಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ನೀರಿಂದ ಕಲ್ಸ್ಕೊತಾ ಇದ್ದೀನಿ. ಇವಾಗ ಹೀಗೆ ಮಿಕ್ಸ್ ಮಾಡ್ಕೊಬೇಕು. ತುಪ್ಪ ಹಾಕೊಳ್ಳೋದು ನಾನು ವಿಡಿಯೋ ಆನ್ ಮಾಡ್ಕೊಳ್ಳೋದನ್ನ ಮರ್ತ್ಕೊಂಡ್ಬಿಟ್ಟಿದ್ದೆ, ಹಾಗಾಗಿ ನಾನು ಇವಾಗ ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಹೀಗೆ ಕಲ್ಸ್ಕೊಬೇಕು. ತುಂಬಾ ತೆಳ್ಳಗೂ ಬೇಡ, ತುಂಬಾ ಗಟ್ಟಿಯಾಗೂ ಬೇಡ, ಮೀಡಿಯಂ ಆಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ. ಕರ್ಜಿಕಾಯಿನ ತುಂಬಾ ವಿಧದಲ್ಲಿ ಮಾಡ್ತಾರೆ. ನಮ್ಮ ಮನೇಲಿ ಹೇಗ್ ಮಾಡ್ತಾರೆ ಆ ವಿಧದಲ್ಲಿ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಂದ್ ಹೇಳ್ಕೊಟ್ಟಿದ್ದಾಳೆ ನನ್ಗೆ, ಅದನ್ನು ಕೂಡ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಅದು ಕೋವಾಯಿಂದ ಮಾಡೋ ಅಂತದ್ದು. ಇವಾಗ ನಾನಿಲ್ಲಿ ಈ ತರ ಕಲ್ಸ್ಕೊಂತಾ ಇದ್ದೀನಿ. ನೋಡ್ಬೋದು, ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಟೈಮು ಬಾಕ್ಸ್ ಅಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಇವಾಗ ಹೂರ್ಣಕ್ಕೆ ಏನೇನ್ ಬೇಕು ಅಂತ ನೋಡೋಣ. ಇಲ್ಲಿ ಕೊಬ್ಬರಿನ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸ್ ಆಗಿ, ಯಾಕಂದ್ರೆ ನಾನು ಮಿಕ್ಸಿಗೆ ಹಾಕೊಂತೀನಿ, ತುರ್ಕೊಳಕ್ ಆಗಲ್ಲ, ನನ್ನ ಹತ್ರ ಇದಿರ್ಲಿಲ್ಲ ಅಂದ್ಬಿಟ್ಟು ನಾನು ಈ ತರ ಕಟ್ ಮಾಡ್ಕೊಂತಿದ್ದೀನಿ. ಅಳತೆಗೂ ನಾನು ಈ ಜಾರ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ 2 ಜಾರ್ ಆಗಷ್ಟು ಕೊಬ್ಬರಿ ತಗೊಂಡ್ರೆ ನಾನು 1 ಜಾರ್ ಆಗಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ 2 ಜಾರ್ ನಾನು ಕೊಬ್ಬರಿ ತಗೊಂಡಿದ್ದೀನಿ. ಇವಾಗ ನಾನು ಎರಡನ್ನೂ ಪುಡಿ ಮಾಡ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ. ಇವಾಗ ನಾನು ಇದೇ ಜಾರಲ್ಲಿ ಫುಲ್ ಸಕ್ಕರೆನ ತಗೊಂತಿದ್ದೀನಿ. ಒಂದು ಜಾರ್ ಅಷ್ಟು ಸಕ್ಕರೆನ ತಗೊಂತಾ ಇದ್ದೀನಿ. ಅದನ್ನು ಸ್ವಲ್ಪ ನಾನು ಗ್ರೈಂಡ್ ಮಾಡ್ಕೊಂಡು ಏಲಕ್ಕಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂತಾ ಇದ್ದೀನಿ. ಇವಾಗ ಅದನ್ನು ಕೂಡ ಇದರಲ್ಲಿ ಆಡ್ ಮಾಡ್ಕೊಂತೀನಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಸ್ವೀಟ್ ಹಾಕೊಬಹುದು. ನನಗೆ ಇಷ್ಟು ಸಾಕು, ನಮ್ಮನೇಲಿ ಜಾಸ್ತಿ ಸ್ವೀಟ್ ಬೇಡ ಅಂತಾರೆ, ಹಾಗಾಗಿ ನಾನು ಇಷ್ಟು ಸಕ್ಕರೆನ ಯೂಸ್ ಮಾಡ್ಕೊಂಡಿದ್ದೀನಿ. 1 ಬೌಲು, 2 ಬೌಲಿಗೆ 1 ಬೌಲು ಸಕ್ಕರೆನ, ಅದು ಸರಿ ಹೋಗುತ್ತೆ, ಸಾಕಾಗುತ್ತೆ. ನಿಮಗೆ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಅಂತಂದ್ರೆ ನೀವು ಇನ್ನೊಂದ್ ಸ್ವಲ್ಪನ ಆಡ್ ಮಾಡ್ಕೊಳ್ಳಿ. ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬಾಂಡ್ಲಿಗೆ ಬಿಸಿ ಮಾಡಕ್ ಇಟ್ಕೊಂಡು ಇವಾಗ ಎಳ್ಳನ್ನ ಹಾಕಿ ಹುರಿತಾ ಇದ್ದೀನಿ. ಅದು ಚಟಪಟ ಅನ್ನೋ ತರ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಬೆಚ್ಚಗಾಗಂಗೆ. ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ಹಸಿ ಇದ್ರೆ ಅದು ಹಸಿ ಹಿಂಗೆ ಬಾಯಲ್ಲಿ ಕಚ್ಚಿದಾಗ ಹಸಿ ಹಸಿ ಅನ್ಸುತ್ತೆ, ಹಾಗಾಗಿ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊಂತೀನಿ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಚೆನ್ನಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಆಗಿದೆ ಇದು. ನಾನು ಅದ್ರೊಳಗಡೆ ಕೊಬ್ಬರಿ ಮತ್ತೆ ಸಕ್ಕರೆ ಮಿಕ್ಸ್ ಮಾಡಿದ್ನಲ್ಲ, ಅದ್ರೊಳಗಡೆನೆ ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಅದೇ ಬಾಣ್ಲಿಗೆ ನಾನು ಸ್ವಲ್ಪ ಗಸಗಸೆನೂ ಯೂಸ್ ಮಾಡ್ಕೊಂಡಿದ್ದೀನಿ. 150 ಗ್ರಾಮ್ಸ್ ಅಷ್ಟು ಇರ್ಬೋದಲ್ಲಿ, ಅಷ್ಟು ಗಸಗಸೆನೂ ಕೂಡ ನಾನು ಫ್ರೈ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಇದು ಹಾಕೊಳ್ಳೋದ್ರಿಂದನೂ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇದನ್ನ ಕೂಡ ಹಾಕೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ನಾನು ಇದ್ರಲ್ಲಿ ಬಳಸೋದು. ಒಬ್ಬೊಬ್ರು ಬೇಕಾದ್ರೆ ಕಡಲೆನೂ ಕೂಡ ಯೂಸ್ ಮಾಡ್ಕೊಂತಾರೆ. ನಮ್ಮ ಮನೇಲಿ ಸ್ವಲ್ಪ ಕಡಲೆ ಇಷ್ಟ ಪಡಲ್ಲ, ನನಗೆ ಇಷ್ಟ ಆಗುತ್ತೆ, ನಮ್ಮ ಅಮ್ಮ ಅವರಿಗೆಲ್ಲ ಇಷ್ಟ ಆಗಲ್ಲ ಅಂತ ನಾನು ಇದ್ರಲ್ಲಿ ಕಡಲೆ ಯೂಸ್ ಮಾಡ್ಕೊಂಡಿಲ್ಲ. ಈ 4 ಇಂಗ್ರೀಡಿಯೆಂಟ್ಸ್ ಹಾಕೊಂಡು ನಾನು ಇವತ್ತು ಕರ್ಜಿಕಾಯಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವಾಗ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಡಿಮೆ ಆಗ್ಬಿಡುತ್ತೆ, ಇಲ್ಲ ಅಂತ ಅಂದ್ರೆ ಎಳ್ಳೆಲ್ಲ ಒಂದೇ ಕಡೆ ಜಾಸ್ತಿ ಆಗ್ಬಿಡುತ್ತೆ. ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಆಗುತ್ತೆ. ಇವಾಗ ನಾನು ಆಗ್ಲೇ ಕಲ್ಸ್ಕೊಂಡಿದ್ದಂತ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ, ಸ್ವಲ್ಪ ನಾದ್ಕೊಂತಿದ್ದೀನಿ. ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು, ಇದನ್ನ ನಾದ್ಕೊಂಡ್ಬಿಟ್ಟು ನಾನು ಇವಾಗ ಸಣ್ಣದಾಗಿ ಉಂಡೆಗಳನ್ನ ತಗೊಂತಿದ್ದೀನಿ. ಅದು ಕೊಬ್ಬರಿ ಮತ್ತೆ ಸಕ್ಕರೆನ ಇದ್ರೊಳಗಡೆ ಹಾಕ್ಬೇಕಲ್ವಾ, ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೀವು ಮಾಡ್ಕೊಳ್ಳಿ. ಕೈಯಲ್ಲೂ ಬೇಕಾದ್ರೆ ಅದನ್ನ ಫೋಲ್ಡ್ ಮಾಡ್ಕೊಬಹುದು, ಇದನ್ನ ಒತ್ಕೊಂಡ್ಬಿಟ್ಟು. ಇಲ್ಲ ಅಂದ್ರೆ ನಾವು ಕರ್ಜಿಕಾಯಿಗೆ ಅಂತ ಬಾಕ್ಸ್ ಬರುತ್ತಲ್ಲ, ಅದ್ರಲ್ಲಿ ಕೂಡ ಮಾಡ್ಕೊಬಹುದು. ನಾನು ಇಲ್ಲಿ ಕರ್ಜಿಕಾಯಿ ಬಾಕ್ಸ್ ಅಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ನಾನಿವಾಗ ಹಿಟ್ಟನ್ನ ಸ್ವಲ್ಪ ಅದಕ್ಕೆ ಹೆಚ್ಕೊಂಡ್ಬಿಟ್ಟು ನಾನಿವಾಗ ಒತ್ಕೊಂತಾ ಇದ್ದೀನಿ. ನಾನಿವಾಗ ಸ್ವಲ್ಪ 4-5 ಒತ್ಕೊಂಡ್ಬಿಟ್ಟು ಆಮೇಲೆ ಅದ್ರೊಳಗಡೆ ಫಿಲ್ ಹೇಗ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಹಾಕೋದಾದ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ನಾನು ಒಂದೇ ಸರಿ 4-5 ಒತ್ಕೊಳ್ಳೋಣ, ಆಮೇಲೆ ತೋರ್ಸೋಣ ಅಂತ ಇವಾಗ ನಾನು 4-5ನ ಒತ್ಕೊಂತಾ ಇದ್ದೀನಿ.
ನಮ್ಮ ಮನೇಲಿ ನಮ್ಮ ಮಕ್ಳಿಗೇನು ಅಷ್ಟು ಇಷ್ಟ ಆಗಲ್ಲ ಕರ್ಜಿಕಾಯಿ ಅಂತ ಅಂದ್ರೆ. ನಮ್ಮ ಮನೆಯವ್ರು ತುಂಬಾ ಇಷ್ಟ ಪಡ್ತಾರೆ, ಅವ್ರಿಗೆ ಕರ್ಜಿಕಾಯಿ ಅಂದ್ರೆ ತುಂಬಾ ಇಷ್ಟ. ಅವಾಗ ಮಾಡ್ತಾ ಇರ್ತೀನಿ. ನಾನ್ ನೆಕ್ಸ್ಟ್ ಟೈಮು ನಿಮ್ಗೆ ಕೋವಾದಿಂದ ಹೇಗ್ ಕರ್ಜಿಕಾಯಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಮತ್ತೆ ಕಡಲೆ ಬೀಜ, ಶೇಂಗಾ ಬೀಜ ಯೂಸ್ ಮಾಡ್ಕೊಂಡು ಹೇಗ್ ಮಾಡೋದು ಅನ್ನೋದನ್ನು ನಾನ್ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ. ಇವಾಗ ನಾನು ಅದು ಮೌಲ್ಡ್ ಬರುತ್ತಲ್ಲ ಕರ್ಜಿಕಾಯಿ ಮಾಡೋದು, ಅದನ್ನ ತಗೊಂಡಿದೀನಿ. ಅದಕ್ಕೆ ಈಗ ಹಾಕೊಂಡ್ಬಿಟ್ಟು ಇವಾಗ ನಾನು ಅದು ಹೂರ್ಣ ಮಾಡ್ಕೊಂಡಿದ್ನಲ್ಲ, ಇವಾಗ ನಾನಿಲ್ಲಿ ಮೈದಾ ಹಿಟ್ಟಿಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು 1 ಸ್ಪೂನ್ ಮೈದಾ ಹಿಟ್ಟಿಗೆ ಅದನ್ನ ಕಲಸ್ಕೊಂಡಿದೀನಿ ಬೈಂಡಿಂಗಿಗೆ. ಅದು ಚೆನ್ನಾಗಿ ಪ್ರೆಸ್ ಆಗ್ಲಿ, ಅದು ಬಿಟ್ಕೊಳ್ಳೋದ್ ಬೇಡ ಅಂದ್ಬಿಟ್ಟು ನಾನು ಅದನ್ನ ಕಲ್ಸ್ಕೊಂಡ್ಬಿಟ್ಟು ಅದು ಮಧ್ಯದಲ್ಲಿ ಹಾಕೊಂತಾ ಇದೀನಿ, ಸವರ್ಕೊಂತಾ ಇದೀನಿ. ಅದಕ್ಕೆ ಹೀಗ್ ಮಾಡೋದ್ರಿಂದ ಅದು ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ ಟೈಟ್ ಆಗಿ, ಬಿಟ್ಕೊಳ್ಳಲ್ಲ ಒಳಗಡೆ ಎಲ್ಲ. ಎಣ್ಣೆ ಒಳಗಡೆ ಹಾಕದ ತಕ್ಷಣ ಬಿಟ್ಕೊಂಡ್ಬಿಡುತ್ತಲ್ಲ ಒಂದೊಂದು, ಹಾಗೆ ಅದು ಬಿಟ್ಕೊಳ್ಳಲ್ಲ, ನೀಟಾಗಿ ಕೂರುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ತರ ಮಾಡ್ಕೊಂಡಿದೀನಿ. ನೀವು ಮಾಡ್ಕೊಬಹುದು ಬೇಕಾದ್ರೆ. ಇವಾಗ ನಾನಿಲ್ಲಿ ಒಂದ್ 4-5 ಮಾಡಿ ಇಟ್ಕೊಂಡು ಇವಾಗ ಎಣ್ಣೆ ಬಿಸಿ ಇಟ್ಕೊಂತೀನಿ. ನೀವು ಕೈಯಲ್ಲಿ ಬೇಕಾದ್ರೂ ಫೋಲ್ಡ್ ಮಾಡ್ಕೊಬಹುದು. ಇದೇ ತರ ಮೋಲ್ಡ್ ಏನ್ ಯೂಸ್ ಮಾಡೋದ್ ಬೇಡ. ಕೆಳಗಡೆ ಅದನ್ನ ನಾವು ಒತ್ತಿರುವಂತ ಮೈದಾನ ಕೆಳಗಡೆ ಹಾಕೊಂಡು ಅದನ್ನ ಸ್ವಲ್ಪ ಅದ್ರೊಳಗಡೆನೆ ನಾವು ಮಾಡಿರೋ ಹೂರ್ಣ ಅಂತ ಹಾಕಿ ಕೈಯಲ್ಲೇನೆ ಫೋಲ್ಡ್ ಮಾಡ್ಬೋದು ನೀವು ಬೇಕಿದ್ರೆ. ಇವಾಗ ಮೋಲ್ಡ್ ಸಿಗಲ್ಲ, ಬೇಗ ಎಲ್ಲೆಲ್ಲೋ ಇಟ್ಬಿಡ್ತೀವಿ, ಹಬ್ಬದ ಟೈಮಲ್ಲಿ ಮಾತ್ರ ಹುಡುಕೊಂಡು ಕುತ್ಕೊಳಕ್ ಆಗಲ್ಲ, ಸಿಕ್ಕಿಲ್ಲ ಅಂತಂದ್ರೆ ನೀವ್ ಈ ತರ ಕೂಡ ಮಾಡ್ಕೊಬಹುದು. ಕರ್ಜಿಕಾಯಿ ಮಾಡಕ್ಕೆ ಸ್ವಲ್ಪ ಪ್ರೋಸೆಸ್ ಜಾಸ್ತಿ ಹಿಡಿಯುತ್ತೆ. ಸ್ವಲ್ಪ ಇದನ್ನೆಲ್ಲ ಒತ್ತಿಟ್ಕೊಂಡ್ರೆ ಬೇಯಿಸೋದ್ ತುಂಬಾ ಈಸಿ, ಅದ್ ಬೇಗ ಬೆಂದ್ಬಿಡುತ್ತೆ. ಜಾಸ್ತಿ ಹೊತ್ತೇನ್ ಬೇಯಿಸೋ ಅವಶ್ಯಕತೆ ಇರಲ್ಲ. ಅದನ್ನ ಮಾಡೋವರಿಗಂತೂ ಸಖತ್ ಕಷ್ಟ. ಈ ತರ ಎಲ್ಲ ಬಂದಿರುತ್ತಲ್ಲ, ಮತ್ತೆ ಮೈದಾ ಮಿಕ್ಕಿರುತ್ತೆ, ಮತ್ತೆ ಅದನ್ನ ನಾದ್ಕೊಂಡು ಮತ್ತೆ ಮಾಡೋ ಅಷ್ಟ್ರಲ್ಲಿ ಅದ್ ತುಂಬಾ ಪ್ರೋಸೆಸ್ ಆಗ್ಬಿಡುತ್ತೆ. ಲಾಸ್ಟ್ ವರ್ಗೆ ಅಯ್ಯಪ್ಪ ಸಾಕಪ್ಪ ಇನ್ನೊಂದ್ಸರಿ ಮಾಡೋದ್ ಬೇಡ ಅನ್ಸುತ್ತೆ. ಆದ್ರೂ ಹಬ್ಬದ ಟೈಮಲ್ಲಿ ಮಾಡ್ಲೇಬೇಕು. ಹಾಗಾಗಿ ನಾನಿವತ್ತು ತೋರಿಸ್ತಾ ಇದ್ದೀನಿ, ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಇವಾಗ ನಾನಿಲ್ಲಿ ಅದನ್ನ ಬೇಯಿಸ್ಕೊಳಕ್ಕೆ ಅಂತ ಎಣ್ಣೆ ಇಟ್ಟಿದ್ದೀನಿ, ಬಾಣ್ಲಿ ಇಟ್ಟು ಎಣ್ಣೆ ಹಾಕೊಂಡಿದೀನಿ. ಇವನ್ನ ಇನ್ನೊಂದ್ ಸ್ವಲ್ಪ ಕಾಯ್ಬೇಕು. ಹಾಗಾಗಿ ನಾನೊಂದ್ ಸ್ವಲ್ಪ ಅದ್ರೊಳಗಡೆ ಮೈದಾ ಹಾಕಿ ನೋಡ್ದೆ, ಅದು ಮೇಲ್ ಬಂದ್ರೆ ಎಣ್ಣೆ ಕಾಯ್ದಿದೆ ಅಂತ. ಇವಾಗ ಕಾಯ್ದಿದೆ ಎಣ್ಣೆ. ನಾನು ಅದ್ರಲ್ಲಿ ಇವಾಗ ನಾನ್ ಮಾಡಿರೋಂತ ಕರ್ಜಿಕಾಯಿನ ಬೇಯಿಸ್ಕೊಂತಾ ಇದ್ದೀನಿ. ಬೇಯಕ್ಕೇನ್ ತುಂಬಾ ಟೈಮ್ ಇರಲ್ಲ, ಒಂದ್ ಸ್ವಲ್ಪ ಬೇಗ ಬೆಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಫಸ್ಟೇ ಎಲ್ಲ ಒತ್ಕೊಂಡು ಇಟ್ಕೊಂಡ್ರೆ ಬೇಗ ಬೆಂದ್ಬಿಡುತ್ತೆ. ಒಂದೇ ಸರಿ ನಾವು ಬೇಯಿಸ್ಕೊಬಹುದು. 1/4 ಗಂಟೆ ಒಳಗಡೆ ಎಲ್ಲ ಮುಗಿದೋಗುತ್ತೆ. ಅಷ್ಟು ಬೇಗ ಆಗ್ಬಿಡುತ್ತೆ. ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ. ಮಕ್ಕಳು ಸ್ಕೂಲಿಗೆ ಹೋಗೋದ್ರಿಂದ 3 ಜನನು ಇವಾಗ ಸ್ವಲ್ಪ ಟೈಮ್ ಫ್ರೀ ಸಿಗುತ್ತೆ. 10 o'clock ಇಂದ 1:30 ವರ್ಗುನು ಫ್ರೀ ಇರ್ತೀನಿ. ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೀನಿ. ಸ್ವಲ್ಪ ನಾನ್ ಮಾಡೋ ಅಂತದನ್ನ ನಿಮ್ ಜೊತೆ ಶೇರ್ ಮಾಡೋಣ. ನಾನ್ ಏನೇನ್ ಮಾಡ್ತೀನಿ ಮನೇಲಿ, ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ, ನಾನೆಲ್ಲ ಹೊರಗಡೆ ಎಲ್ಲ ಓಡಾಡ್ತೀನಿ, ಅದನ್ನೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡೋಣ ಅಂತ ನನ್ನ ಈ ಯೂಟ್ಯೂಬ್ ಚಾನಲ್ನ ನಾನು ಓಪನ್ ಮಾಡಿದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನಾನ್ ಹಾಕೋ ಎಲ್ಲ ವಿಡಿಯೋಸ್ಗಳು ನನ್ನ ಫ್ರೀ ಟೈಮಲ್ಲಿ ನಾನು ನಿಮ್ ಜೊತೆ ನಾನ್ ಏನೆಲ್ಲ ಅಡ್ಗೆಗಳನ್ನ ಮಾಡ್ತೀನಿ ಅದನ್ನೆಲ್ಲ ನಾನ್ ನಿಮ್ ಜೊತೆ ಜಾಸ್ತಿ ಶೇರ್ ಮಾಡ್ತೀನಿ. ಹೊರಗಡೆ ಹೋಗೋದು ಮಾಡ್ತೀನಿ, ಆದ್ರೆ ಸ್ವಲ್ಪ ಅಡ್ಗೆದೇ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನ್ ತುಂಬಾ ಫುಡ್ಡಿ, ಎಲ್ಲಾ ತರ ಟೇಸ್ಟ್ ಮಾಡಕ್ ತುಂಬಾ ಇಷ್ಟ ಆಗುತ್ತೆ. ಎಲ್ಲಾ ತರ ಟೇಸ್ಟ್ ಮಾಡ್ತೀನಿ ನಾನು, ನಾನ್ ವೆಜ್ ಆಗಿರ್ಬೋದು, ವೆಜ್ ಆಗಿರ್ಬೋದು. ಹಾಗಾಗಿ ನಾನ್ ಮಾಡೋಣ, ನನ್ ತಂಗಿನೂ ಹೇಳ್ತಾ ಇದ್ಲು ಯಾವಾಗ್ಲೂ ಅಡ್ಗೆ ಮನೇಲಿ ಇರ್ತೀಯ, ಹಾಗಾಗಿ ಮಾಡು ಚೆನ್ನಾಗಿರುತ್ತೆ ಮಾಡ್ತೀಯ. ನನಗ್ ಸ್ವಲ್ಪ ಕಷ್ಟ, ಗೊತ್ತಿರ್ಲಿಲ್ಲ ನನ್ಗೆ ಏನು ಇವಾಗ ಎಡಿಟಿಂಗ್ ಎಲ್ಲ ಗೊತ್ತಿರ್ಲಿಲ್ಲ. ಹಾಗಾಗಿ ನಾನ್ ತುಂಬಾ ಭಯ ಪಡ್ತಿದ್ದೆ, ಮಾಡ್ಬೋದಾ, ನನ್ ಕೈಲಿ ಆಗುತ್ತಾ ಅಂತ. ಆದ್ರೂನು ಸ್ಟಾರ್ಟ್ ಮಾಡಿದೀನಿ ಒಂದ್ ಮನ್ಸಲ್ಲಿ, ನೋಡೋಣ ಏನಾಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ನೋಡ್ತಿರ್ಬೋದು 2 ಕಡೆ ನಾನು ಚೆನ್ನಾಗಿ ಬೇಯಿಸ್ಕೊಂತಾ ಇದ್ದೀನಿ. ಇಷ್ಟು ಕಲರ್ ಚೇಂಜ್ ಆದ್ರೆ ಸಾಕು. ನೋಡ್ತಾ ಇರ್ಬೋದು, ನಮ್ಮನೆಯವರು ತುಂಬಾ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಮಾಡು, ನೀನು ಮಾಡ್ತೀಯಾ, ಇದೇ ನಿನ್ಗೆ ಕೇಪಬಲ್, ಮಾಡ್ತೀಯಾ ಮಾಡು ಅಂತ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಸ್ಟಾರ್ಟ್ ಮಾಡಿದೀನಿ. ಹೊರಗಡೆ ಅಂತೂ ಹೋಗಕ್ಕಾಗಲ್ಲ, 3 ಜನ ಮಕ್ಕಳು ಸ್ಕೂಲಿಗೆ ಕಳ್ಸೋದು ಎಲ್ಲ. ಮನೇಲೆ ಏನಾದ್ರೂ ಮಾಡ್ಬೇಕು ಅನ್ನೋದು ನನಗೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತ ನಾನು ತುಂಬಾ ವರ್ಷದ ಕನ್ಸು. ಅದನ್ನ ನಾನು ಇವಾಗ ಮಾಡ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡ್ತಿರ್ಬೋದು ಇವಾಗ ಕಲರ್ ಚೇಂಜ್ ಆಗಿದೆ. ಇಷ್ಟು ಅದು ಬೇಯಿಸ್ಕೊಂಡ್ರೆ ಸಾಕು. ಗರಿ ಗರಿ ಆದಂತಹ ಕರ್ಜಿಕಾಯಿ ರೆಡಿ ಆಗಿದೆ. ಇವಾಗ
ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.